ನಿಂಬೆನಾಡು ನ್ಯೂಸ್ ಚಾನೆಲ್ಗೆ ಆತ್ಮೀಯ ಸ್ವಾಗತ. ಗಲಿಬಿಲಿ ಗೋವಿಂದ ಎನ್ನುವ ನೂತನ ಕನ್ನಡ ಚಲನಚಿತ್ರವು ಮಕ್ಕಳ ಕುರಿತಾದ ಮತ್ತು ಅನಾಥ ಮಕ್ಕಳ ದತ್ತು ಪಡೆಯುವ ಕುರಿತಾದ ಹಾಸ್ಯ ಶೈಲಿಯ ನಿರೂಪಣೆಯ ಚಲನಚಿತ್ರ ದಿನಾಂಕ 21-12-2025 2 ಗಂಟೆಗೆ ಚಡಚಣ ತಾಲೂಕಿನ ಇಂಚಗೇರಿ ಮಠದಲ್ಲಿ ಶುಭಾರಂಭಗೊಂಡಿದ್ದು, ವಿಜಯಪುರದ ನಿಂಬೆನಾಡಾದ ಇಂಡಿ ಹಾಗೂ ಚಡಚಣ ತಾಲೂಕಿನ ಸುತ್ತಮುತ್ತಲ ಗ್ರಾಮಗಳ ಅನೇಕ ಕಡೆಗಳಲ್ಲಿ ಚಿತ್ರೀಕರಣಗೊಳ್ಳುತ್ತಿರುವ ಈ ಸಿನಿಮಾ ಕತೆ, ಚಿತ್ರಕಥೆ, ಸಂಭಾಷಣೆ, ಸಾಹಿತ್ಯ, ನಿರ್ದೇಶನದ ಜವಾಬ್ದಾರಿ ಹೊತ್ತಿರುವ ಡಾಕ್ಟರ್ ಸಂಗಮೇಶ್ ಉಪಾಶೆ ಅವರು ಆಸಕ್ತ ಸ್ಥಳೀಯ ಕಲಾವಿದರನ್ನು ಆಯ್ಕೆ ಮಾಡಿ ಮತ್ತು 5 ಜನ ಆಸಕ್ತ ಯುವ ನಿರ್ಮಾಪಕರುಗಳನ್ನು ಜೋಡಿಸಿಕೊಂಡು ಉತ್ತರ ಕರ್ನಾಟಕ ಭಾಗದಲ್ಲಿ ನಿಂಬೆನಾಡಿನಲ್ಲಿ ಸಿನಿಮಾ ಚಟುವಟಿಕೆಗಳನ್ನು ಪ್ರಾರಂಭಿಸಿದ್ದಾರೆ. ಅದರಲ್ಲೂ ವಿಶೇಷವಾಗಿ ವಿಜಯಪುರ, ಬಾಗಲಕೋಟ ಭಾಗದ ವೇಷಭೂಷಣ, ಉಡುಗೆ ತೊಡುಗೆ, ಭಾಷೆ, ಸ್ಥಳೀಯ ಪ್ರತಿಭೆಗಳ ಸಂಗಮದಲ್ಲಿ ಈ ಪ್ರಯತ್ನಕ್ಕೆ ಮುಂದಾಗಿದ್ದಾರೆ. ಹೌದು ವೀಕ್ಷಕರೇ, ಈ ಚಿತ್ರದಲ್ಲಿ ಒಟ್ಟು ಸಿನಿಮಾ ನೋಡ್ಲುಕ್ಕ ಬಂದ ಮಂದಿಗೆ ನಮಸ್ಕಾರ, ಗೀಗಿ ಪದ, ಜನ ಮರುಳೋ ಜಾತ್ರೆ ಮರುಳೋ, ಮಕ್ಕಳು ಕುಡ್ತೀನಿ ಅಂತಾರೆ ಮಸೀದಿ ಮಂದಿರದವರು, ಗಲಿಬಿಲಿ ಗೋವಿಂದ, ಗಿಲಿಗಿಲಿ ಗೋವಿಂದ, ನಾನು ಫ್ರೀ ನೀನು ಫ್ರೀ, ಕುಡಿಲಿಕ್ ಬರೋ 90 ಹೊಡಿಲಿಕ್ ಬರೋ. ಒಟ್ಟು 6 ಹಾಡುಗಳಿದ್ದು ಮೊದಲ ಹಂತದ 1 ವಾರದ ಚಿತ್ರೀಕರಣದಲ್ಲಿ ಸದ್ಯಕ್ಕೆ ಸಿನಿಮಾ ನೋಡ್ಲಿಕ್ ಬಂದ ಮಂದಿಗೆ ನಮಸ್ಕಾರ, ಕುಡಿಲಿಕ್ ಬರೋ 90 ಹೊಡಿಲಿಕ್ ಬರೋ, ಜನ ಮರುಳೋ ಜಾತ್ರೆ ಮರುಳೋ 3 ಹಾಡುಗಳು ಚಿತ್ರೀಕರಣಗೊಳ್ಳುತ್ತವೆ. ಹಲವಾರು ಚಲನಚಿತ್ರಗಳಲ್ಲಿ ನಟನೆ, ಬರಹ, ಸಹ ನಿರ್ದೇಶಕನಾಗಿ ಕಾರ್ಯನಿರ್ವಹಿಸಿದ ಹಾಸ್ಯ ಚಟಾಕೆ ನಿಂಬೆನಾಡಿನ ಅಂಜುಟಕಿ ಕಂದ ಡಾಕ್ಟರ್ ಸಂಗಮೇಶ್ ಉಪಾಸೆ ಪೂರ್ಣ ಪ್ರಮಾಣದ ಹಾಸ್ಯ ಚಿತ್ರವನ್ನ ಮಾಡುತ್ತಿದ್ದಾರೆ. 21-12-2025 12 ಗಂಟೆಗೆ ಅನಾಥ ಮಗು ಅಂದರೆ ದೇವರ ಮಗ ಶ್ರೀ ಆಕಾಶ್ ಚೌಹಾನ್ ಅವರ ಮೂಲಕ ಪೂಜ್ಯರ ಹಾಗೂ ಮುಖ್ಯ ಅತಿಥಿಗಳ ಸಮ್ಮುಖದಲ್ಲಿ ಇಂಚಗೇರಿ ಮಠದಲ್ಲಿ ಚಿತ್ರಕ್ಕೆ ಚಾಲನೆ ದೊರೆಯಿತು. ನಿಂಬೆನಾಡಿನ ಶಾಸಕರಾದ ಯಶವಂತ ರಾಯಗೌಡ ಪಾಟೀಲ್, ಮಾಜಿ ಶಾಸಕರಾದ ರಾಜು ಅಲಗೂರ್, ಅನೇಕ ಸಂಘಟನೆಗಳ ಮುಖಂಡರು ಹಾಗೂ ಡಾಕ್ಟರ್ ಸಂಗಮೇಶ್ ಉಪಾಶೆ ಅವರ ಅಭಿಮಾನಿಗಳು, ಬಂಧು ಮಿತ್ರರು ಸೇರಿದಂತೆ ಗಲಿಬಿಲಿ ಗೋವಿಂದ ಚಿತ್ರೀಕರಣದ ತಂತ್ರಜ್ಞರು, ನೃತ್ಯ ನಿರ್ದೇಶಕರು ಹಾಗೂ ಕಲಾವಿದರು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದು ಚಾಲನೆ ನೀಡಿ ಚಿತ್ರಕ್ಕೆ, ಚಿತ್ರತಂಡಕ್ಕೆ ಶುಭಾಶಯ ಕೋರಿದರು. ನಂತರ ಮಾಧ್ಯಮಗೋಷ್ಠಿ ಏರ್ಪಡಿಸಿ ಮಾಧ್ಯಮದ ಪ್ರತಿನಿಧಿಗಳೊಂದಿಗೆ ಮಾತನಾಡಿದರು. ಚಲನಚಿತ್ರದ ಸುದ್ದಿಯನ್ನು ನಾಡಿನ ಜನರಿಗೆ ತಲುಪಿಸುವುದರ ಮೂಲಕ ಆಶೀರ್ವದಿಸಲು ಕೋರಿದರು. ಇದೇ ಸಂದರ್ಭದಲ್ಲಿ ಚಿತ್ರತಂಡ ಹಾಗೂ ಡಾಕ್ಟರ್ ಸಂಗಮೇಶ್ ಉಪಾಸೆ, ಗಲಿಬಿಲಿ ಗೋವಿಂದ ಚಲನಚಿತ್ರದ ನಿರ್ದೇಶಕರು ಮತ್ತು ನಿರ್ಮಾಪಕರು, ತಂತ್ರಜ್ಞರು, ಕಲಾವಿದರು ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಇಲ್ಲಿ ನಾನೇನು ಅಂಜುಟಿಗೆ ಪಟ್ಟಣದಲ್ಲಿ ಓದ್ಕೊಂಡಿದ್ದೆ, ಆ ಹಳ್ಳಿಯಲ್ಲಿನೇ ನಾಟಕ ಮಾಡುವಂಥದ್ದು, ಆಡೋದು, ಕುಣಿಯೋದು, ಅದು ಮುಂದೆ ಧಾರವಾಡ ಹೋಗಿ ಬೆಳ್ಕೊಂಡು ಧಾರವಾಡದಿಂದ ಬೆಂಗಳೂರಿಗೆ ಹೋಯ್ತು. ಬೆಂಗಳೂರು ನಾನು ಹೋಗಿದ್ದೇ ಈ ಸಿನಿಮಾ ಸೀರಿಯಲ್ ಏನಾದ್ರು ಮಾಡಬೇಕು ಅಂತ, ಅಧಿಕಾರಿ ಆಗಬೇಕು ಅಂತ, ಅಧಿಕಾರಿ ಆಗಿದ್ದು ಉಪಜೀವನ. ಹಾಗಾಗಿ ಈ ಭಾಗದಲ್ಲಿ ಚಲನಚಿತ್ರ ಚಟುವಟಿಕೆಗಳು ಶುರು ಮಾಡಬೇಕು ಅನ್ನೋ ಒಂದು ಆಸೆ ನಮ್ಮದು. ಹಾಗಾಗಿನೇ ನಾನು ಇತ್ತೀಚೆಗೆ ತಗೆ ಅನ್ನುವಂಥ ಚಿತ್ರವನ್ನು ಹಳಗುಣಿಕಿ ನಮ್ಮ ಬಿರಾದಾರ ಗೌಡರು ಅದು ಇಟ್ಕೊಂಡು ಹಳಗುಣಿಕಿಯಲ್ಲಿ ಮಾಡ್ತೀವಿ. ಪಂಚಮ ಜೋಗತಿ ಅಂತಕ್ಕಂಥ ಜೋಗತಿ ನನ್ನ ತಾಯಿ, ನಾನು ಅವರ ಸಾಕು ಮಗ, ಒಬ್ಬ ಕುಡುಕು ಮಗ ಮತ್ತು ಭವನೆಗಳನ್ನು ಹೇಳುವಂಥ ಚಿತ್ರ. ಅದು ತಯಾರಾಗಿದೆ, 26 ಬಿಡುಗಡೆ ಆಗುತ್ತೆ. ಈ ಗಲಿಬಿಲಿ ಗೋವಿಂದ 2027 ಅಕ್ಟೋಬರ್ ಶಾಲಾ ರಜೆಗಳಲ್ಲಿ ಮಕ್ಕಳಿಗೆ ಇರುವಂಥ ಸಂದರ್ಭದಲ್ಲಿ ಬಿಡುಗಡೆ ಮಾಡಲಿಕ್ಕೆ ಯೋಚನೆ ಮಾಡ್ತಾರೆ. ವೆಂಕಟರಾವ್ ಮಹಾರಾಜರು ಅಂಜುಟಿಗೆ ಪಳ್ಳೊಳ್ಳಿಯಲ್ಲಿ ಇದ್ದಂಥವರು, ಅವ್ರ ಸಮಾಧಿ ನಮ್ಮ ತಂದೆ ಪೂಜೆ ಮಾಡ್ತಿದ್ರು, ನಮ್ಮ ತಂದೆ ಜೊತೆ ನಾನು ಆ ಸಮಾಧಿಗೆ ಪೂಜೆ ಮಾಡ್ತೇನೆ. ನಾನು ಕೂಡ ಆ ಪೂಜೆ ಪುರಸ್ಕಾರಗಳೆಲ್ಲ ಮಾಡ್ಕೊಂಡೇ ಹೋದಂಥವನು. ಆ ಪರಂಪರೆಯ ಭಾಗವಾಗಿ, ಅದರಲ್ಲೂ ವಿಶೇಷವಾಗಿ ಜಾತ್ಯಾತೀತ ಪರಂಪರೆ ಅಂತ ಏನು ಕರಿತೀವಿ, ಅಥವಾ ಬಸವಣ್ಣನವರ ಮಾತಲ್ಲಿ ಹೇಳುವುದಾದರೆ ಇವನಾರವ ನೆನೆಸಿದರೆ ಇವ ನಮ್ಮವನೆಂದೆನೆಸಯ್ಯ, ಕೂಡಲ ಸಂಗಮದೇವ ನಿಮ್ಮ ಮನೆಯ ಮಗನೆಂದೆನೆಸಯ್ಯ ಅನ್ನೋದಿದೆಯಲ್ಲ, ಜಾತ್ಯಾತೀತ ಶರಣ ಪರಂಪರೆ, ಜಾತ್ಯಾತೀತ ಪರಂಪರೆಯಲ್ಲಿ ಎಲ್ಲರೂ ಒಂದು ಮತ್ತು ಎಲ್ಲರೂ ನಮ್ಮವರೇ ಅನ್ನುವಂಥ ಪರಂಪರೆಯ ಹಿನ್ನೆಲೆ ಇರೋದ್ರಿಂದ, ಮತ್ತು ನನ್ನ ಚಿತ್ರದ ಕಥೆಯೂ ಕೂಡ ಅದಕ್ಕೆ ಪೂರಕ. ಅದರಲ್ಲೂ ವಿಶೇಷವಾಗಿ ಮಕ್ಕಳು ಮತ್ತು ಅದರಲ್ಲೂ ಅನಾಥ ಮಕ್ಕಳನ್ನು ದೊಡ್ಡ ಪ್ರಮೋಟ್ ಮಾಡುವಂಥ ಕಾನ್ಸೆಪ್ಟ್ ಈ ಬಾರಿ ನಾನು ಆಯ್ಕೆ ಮಾಡ್ತೀನಿ. ಸರ್, ಮುಂದಿನ ದಿನ ಅದರ ಮೇಲಿಂದ ಒಂದು ಏನಾದರೂ ಪಿಕ್ಚರ್ ಮಾಡ್ತಿದೆ. ಇಲ್ಲಿ ಏನಂದ್ರೆ ಈ ಚಿತ್ರದಲ್ಲಿನೇ
ಮಕ್ಕಳು ಇದ್ರೂ ಮಕ್ಕಳು ಇಲ್ಲದೆ ಇರೋ ತಂದೆ ತಾಯಿಗಳ ಪರಿಸ್ಥಿತಿ ಏನಿದೆ ಅನ್ನೋದನ್ನು ಇದರಲ್ಲಿದೆ. ಮಕ್ಕಳಿಲ್ಲ ಅಂದ್ರೆ ಮಕ್ಕಳ ಆಗೋದಕ್ಕೆ ಮಾಡುವಂಥ ಪರಂಪರೆಗಳು ಏನಿದೆ ನಮ್ಮಲ್ಲಿ, ದೇವರು ಧರ್ಮ ದಿಂಡ್ರು, ಅದನ್ನು ಇದರಲ್ಲಿ ಹೋಗ್ತಿದೆ. ಮತ್ತೆ ಮಕ್ಕಳಾಗೋದಕ್ಕೆ ವಿಜ್ಞಾನ ಏನು ಹೇಳ್ತದೆ, ಈ ಇತ್ತೀಚೆಗೆ ಹೊಸ ಕಾನ್ಸೆಪ್ಟ್ ಆಯುರ್ವೇದ ಪ್ರಣಾಳ ಶಿಶು ಬಾಡಿಗೆ ತಾಯಿ, ಈ ಥರದ ಕಾನ್ಸೆಪ್ಟ್ ವಿಜ್ಞಾನ ಮತ್ತು ಧಾರ್ಮಿಕ ಮುಖಾಮುಖಿ ಮಾಡೋದರ ಮೂಲಕ ಕೊನೆಗೆ ಒಂದು ಸಾಮಾಜಿಕ ಕಾಳಜಿ ಇರುವ ಮೆಸೇಜ್ ಕೊಡೋ ರೀತಿಯಲ್ಲಿ ನಾನು ಕತೆ ಅದನ್ನು ಈಗ ನಮ್ಮ ನಿರ್ಮಾಪಕರುಗಳು ಏನಿಲ್ಲಿ ತಂಡ ಮಾಡ್ಕೊಂಡಿದ್ದೀನಿ, 1 ಕೋಟಿವರೆಗೂ ಹೋಗ್ಬೋದು ಅನ್ನುವಂಥ ಒಂದು ನೋಡೋರಿಗೂ ಒಳ್ಳೆಯದು. ಆದರೆ ನೋಡೋರು ನೋಡಿ ದುಡ್ಡು ಬಂದ್ರೆ ಮತ್ತೆ ಹೊಸ ಪ್ರಯತ್ನ ಮಾಡಲಿಕ್ಕೆ ಅನುಕೂಲ ಆಗ್ತದೆ. ನಾನು ಮುಂದಿನ 10 ವರ್ಷಗಳಲ್ಲಿ ಈ ಭಾಗದಲ್ಲಿನೇ ಪ್ರತಿ ವರ್ಷ ಒಂದು ಎಲ್ಲ ಆಸಕ್ತ ಸ್ನೇಹಿತರು ಇಟ್ಕೊಂಡು ಸಿನಿಮಾ ಮಾಡಬೇಕು, ಈ ಭಾಗದಲ್ಲಿ ಆ ಪರಂಪರೆ ಬೆಳೆಸಬೇಕು ಅಂತಲೇ ನಾನು ಮನಸ್ಸು ಮಾಡಿದ್ದೆ. ನಾನು ಹೇಳೋದಲ್ಲ, ಈ ಭಾಗದಲ್ಲಿ ಇರ್ತಕ್ಕಂಥದ್ದನ್ನೇ ಇಟ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಅದರಲ್ಲೂ ವಿಶೇಷವಾಗಿ ಐತಿಹಾಸಿಕವಾಗಿ ವಿಜಯಪುರ ಭಾಳ ಮುಖ್ಯವಾಗಿರ್ತಕ್ಕಂಥದ್ದು. ಅದು ಗೋಲ್ ಗುಂಬಜ್ ಆಗಿರ್ಬೋದು, ಹುಲಿಬುರ್ಜ್ ಆಗಿರ್ಬೋದು, ಬಾರಾ ಕಮಾನು, ಬಡಾ ಕಮಾನು, ದಾಸ್ ಬೌಡಿ, ಚಂದಾ ಬೌಡಿ, ಜಗತ್ ಪ್ರಸಿದ್ಧಿ ಆಗಿರ್ತಕ್ಕಂಥ ಇತಿಹಾಸ ಇರುವಂಥದ್ದು. ನಾನು ಅಲ್ಲಿನೂ ನಮ್ಮ ಧಾರವಾಡ ವಿಭಾಗದ ನನ್ನ ಸ್ನೇಹಿತರಿದ್ದಾರೆ, ಮನವಿ ಮಾಡ್ಕೊಂಡಿದ್ದೇನೆ. ಅಂದರೆ ನಿಮಗೆ ಹೇಳುವಷ್ಟು ದುಡ್ಡು ಕಟ್ಟಿ ಮಾಡೋ ಶಕ್ತಿ ನಮ್ಮ ತಂಡಕ್ಕಿಲ್ಲ, ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ದೇನೆ. ಎಲ್ಲೆಲ್ಲಿ ಸಾಧ್ಯ ಇದೆ, ಹೇಗೆ ಸಿದ್ದೇಶ್ವರ ಬೆಟ್ಟ ಅಂತ ನಾನು ನೋಡಿದೆ, ಮಾಡಬೇಕು ಅಂತ. ಹಾಗೆ ನಮ್ಮ ಅಂಜುಟಿಗಿಂದ ಗಿಡಗಳು ಮರಗಳೆಲ್ಲ ಬೆಳೆಸಿದ್ದೀರಿ ಇದರ ಹತ್ರ, ಆ ಥರ ಎಲ್ಲೆಲ್ಲಿ ಮಾಡಬೇಕು ಅಂತ ಅನ್ಸುತ್ತೆ. ನಮ್ಮ ಚಿತ್ರಕ್ಕೆ ಪೂರಕವಾದ ವಾತಾವರಣ, ಅಂದರೆ ಚಿತ್ರಕ್ಕೂ ಅದಕ್ಕೇನೋ ಬೇಕಾಗಿರ್ತದೆ, ಅದಕ್ಕೆ ಬೇಕಾದಂಥ ಸ್ಥಳಗಳು ಎಲ್ಲೆಲ್ಲಿ ಸಿಗ್ತದೋ ಎಲ್ಲ ಕಡೆಗೂ ಮಾಡಬೇಕು. ನಮ್ಮ ಶಾಸಕರು ಅಭಿವೃದ್ಧಿ ಕೆಲಸ ಅವ್ರ ಮುಂದಾರ ನಾವು ಅವ್ರ ಹಿಂದಿದ್ದೀವಲ್ಲ, ಅದೇ ಪ್ರೀತಿ ವಿಶ್ವಾಸ ಇದ್ರೆ ಸಾಕು. ನಮಗೆ ಆ ಪ್ರೀತಿ ವಿಶ್ವಾಸ ಇದ್ರೆ ಎಲ್ಲರಿಗೂ ಒಳ್ಳೆಯದು.